ನಾಡಿನೆಲ್ಲೆಡೆ ಈದ್ ಮಿಲಾದ್ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ನಡುವೆ ಕಿಡಿಗೇಡಿಯೊಬ್ಬ ಟಿಪ್ಪು ಸುಲ್ತಾನ್ ಕಟೌಟ್ಗೆ ಪಾಕ್ ಪರ ಹಾಡು ಬಳಸಿ ರೀಲ್ಸ್ ಮಾಡಿದ್ದಾನೆ. ಹಿಂದೂ ಸಂಘಟನೆಗಳ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ದೇಶದ್ರೋಹಿಯ ಹೆಡೆಮುರಿ ಕಟ್ಟಲಾಗಿದೆ. ದೇಶಪ್ರೇಮ ಅನ್ನೋದು ಕೇವಲ ಭಾವನೆಯಲ್ಲ, ಪ್ರತಿಯೊಬ್ಬರ ಬದುಕು. ದೇಶಕ್ಕಾಗಿ ಅದೆಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಜೀವದ ಹಂಗು ತೊರೆದು ಗಡಿಯಲ್ಲಿ ಯೋಧರು ಎದೆಕೊಟ್ಟು ನಿಂತಿದ್ದಾರೆ. ಆದರೆ ಕೆಲವರ ಹುಟ್ಟು ಗುಣವೋ, ದೇಶದ ಮೇಲಿನ ದ್ವೇಷವೋ ಅಥವಾ ಶತ್ರು ರಾಷ್ಟ್ರದ ಮೇಲಿನ ಪ್ರೇಮವೋ ಗೊತ್ತಿಲ್ಲ. ಉಸಿರು ಕೊಟ್ಟ ದೇಶಕ್ಕೆ ದ್ರೋಹ ಬಗೆಯೋದನ್ನೇ ಕಾಯಕ ಮಾಡಿಕೊಂಡು ಬಿಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ಸಂಭ್ರಮದ ಮಧ್ಯೆ ಕಿಚ್ಚು ಹೊತ್ತಿಸೋ ಕೆಲಸ ಮಾಡಿದ್ದಾರೆ. ಈದ್ ಮಿಲಾದ್ಗೆ 40 ಅಡಿ ಟಿಪ್ಪು ಕಟೌಟ್, ಪಾಕ್ ಸೇನೆ ಹಾಡು ಬಳಸಿ ಕ್ರಿಮಿಗಳ ರೀಲ್ಸ್. ನಾಡಿನೆಲ್ಲೆಡೆ ಈದ್ ಮಿಲಾದ್ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ಮುಸ್ಲಿಂ ಸಮುದಾಯ ಸಡಗರದಲ್ಲಿ ಮುಳುಗೇಳುವುದಕ್ಕೆ ಸಜ್ಜಾಗಿದೆ. ಈ ಹೊತ್ತಲ್ಲೇ ಚಿಕ್ಕಮಗಳೂರಿನಲ್ಲಿ ಹೊಸ ವಿವಾದದ ಅಲೆ ಎದ್ದಿದೆ. ಹೌದು, ಟಿಪ್ಪು ನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹಿನ್ನೆಲೆ 40 ಅಡಿ ಎತ್ತರದ ಟಿಪ್ಪು ಕಟೌಟ್ ನಿಲ್ಲಿಸಿದ್ದಾರೆ. ಇದೇ ಕಟೌಟ್ಗೆ ಪಾಕಿಸ್ತಾನ ಪರ ಹಾಡು ಹಾಕಿ ವಿಡಿಯೋ ವೈರಲ್ ಮಾಡಿದ್ದಾರೆ. ಯಾವಾಗ ಈ ವಿಡಿಯೋ ಇನ್ಸ್ಟಾದಲ್ಲಿ ವೈರಲ್ ಆಯಿತು, ಹಿಂದೂ ಪರ ಸಂಘಟನೆಗಳ ಆಕ್ರೋಶ ಭುಗಿಲೆದ್ದಿದೆ. ದೇಶ ವಿರೋಧಿ ಕೃತ್ಯಕ್ಕೆ ಕಿಡಿಕಾರಿದ್ದಾರೆ. ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಿ ಜೈಲಿಗಟ್ಟುವಂತೆ ಒತ್ತಾಯಿಸಿವೆ. ಹಿಂದೂ ಸಂಘಟನೆಗಳು ಸಿಡಿದೇಳುತ್ತಿದ್ದಂತೆ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ. ಚಿಕ್ಕಮಗಳೂರು ನಗರ ಠಾಣೆಯ ಪಿಎಸ್ಐ ಧನರಾಜ್ ನೀಡಿದ ದೂರಿನ ಮೇಲೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 196 ಹಾಗೂ 299 ಅಡಿಯಲ್ಲಿ ಕೋಮು ಪ್ರಚೋದನೆ ಮತ್ತು ದೇಶ ವಿರೋಧಿ ಚಟುವಟಿಕೆಯಡಿ ಪ್ರಕರಣ ದಾಖಲಿಸಲಾಗಿದೆ. 40 ಅಡಿ ಟಿಪ್ಪು ಕಟೌಟ್ ಹಾಕಿದ್ದಾರೆ, ಅದ್ರ ಜೊತೆಗೆ ಒಂದು ಹಾಡು ಹಾಕಿದ್ದಾರೆ. ನಾನು ಪ್ರಶ್ನೆ ಕೇಳಕ್ ಬಯಸ್ತೇನೆ, ಭಾರತದಲ್ಲಿರುವ ಮುಸಲ್ಮಾನರು ನೀವು ಭಾರತೀಯರ, ಪಾಕಿಸ್ತಾನದ ಏಜೆಂಟ್ರುಗಳ? ಯಾವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಮುಜಾಹಿದೀನ್ ಅಂತ ಹೇಳಿ ಹೇಳ್ಕೊತಾ ಇದ್ದೀರಿ? ಈ ಮೂಲಕ ದೇಶದ್ರೋಹದ ಕೆಲಸವನ್ನ ಮಾಡಿದ್ದೀರಿ. ಕಿಡಿಗೇಡಿಗಳಿಗೆ ಚಿಕ್ಕಮಗಳೂರು ಎಸ್ಪಿ ಜಿತೇಂದ್ರ ದಯಾಮ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆ ಶಾಂತಿ ಸಭೆ ನಡೆಸಿ ಯಾವುದೇ ಪ್ರಚೋದನಕಾರಿ ಕೃತ್ಯ ನಡೆಸದಂತೆ ಸೂಚನೆ ಕೊಡಲಾಗಿತ್ತು. ಆದರೂ ಈ ರೀತಿ ದೇಶದ್ರೋಹದ ಘಟನೆ ನಡೆದಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ತಪ್ಪು ಮಾಡಿದ್ರೆ ಕಠಿಣ ಕ್ರಮ ಕೈಗೊಂಡು ಜೈಲಿಗೆ ಕಳಿಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಡಿಯೋ ಸಾಂಗ್ ಇನ್ಕಲ್ಕೇಟ್ ಮಾಡಿ ವಿಡಿಯೋ ವೈರಲ್ ಆಗಿದೆ. ಈ ಅಕೌಂಟ್ಗೆ ಟ್ರೇಸ್ ಮಾಡಿ ಮತ್ತೆ ಒಂದು FIR ರಿಜಿಸ್ಟರ್ ಮಾಡಿದ್ದೀನಿ. ಈ FIR ಅಲ್ಲಿ ಇದು 196 ಮತ್ತೆ 299 BNS ಅಲ್ಲಿ FIR ರಿಜಿಸ್ಟರ್ ಆಗಿದೆ. ಮತ್ತೆ ಮೋಸ್ಟ್ಲಿ ಫರ್ದರ್ ಇನ್ಕ್ವೈರಿ ಮಾಡಿದಾಗ ಇದು ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ, ಇದು ಈ ಅಕ್ಯೂಟ್ ಕೂಡ ಸಿಕ್ಕಿದ್ದಾರೆ ನಮಗೆ. ಸೊ ಈಗ ಸರ್ಟೈನ್ ಮಾಡಿ ಫರ್ದರ್ ಕಾರ್ವಾಯಿ ಮಾಡಿ ಮತ್ತೆ ಅವರಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈದ್ ಮಿಲಾದ್ ಸಂಭ್ರಮದ ನಡುವೆ ಕಿಡಿಗೇಡಿಗಳು ದೇಶದ್ರೋಹದ ಕೆಲಸ ಮಾಡಿದ್ದಾರೆ. ಇಂಥ ಕ್ರಿಮಿಗಳ ಹೆಡೆಮುರಿ ಕಟ್ಟಿ ತಕ್ಕ ಪಾಠ ಕಲಿಸಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18, ಚಿಕ್ಕಮಗಳೂರು.